ಒಂದು ಕಡೆಯಲ್ಲಿ ನೂತನ ಸಚಿವರನ್ನ ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ಪಟಾಕಿಯಿಂದ ಬೈಕ್ಗೆ ಬೆಂಕಿ ಹತ್ಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ದಾವಣಗೆರೆಯಲ್ಲೂ ಕೂಡ ಅಂಥದ್ದೇ ಕಾರ್ಯಕ್ರಮ ಆಯಿತು. ನೂತನ ಸಚಿವರನ್ನ ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ಕಳ್ಳತನ ಆಗಿದೆ. ನೂತನ ಸಚಿವರ ಸ್ವಾಗತ ವೇಳೆ 1 ಲಕ್ಷ ಹಣಕ್ಕೆ ಕನ್ನ ಹಾಕಿದ್ದಾರೆ. ರೈತ ಸಂತೋಷ್ ಎಂಬುವವರ ಹಣ ಕಳ್ಳತನ ಆಗಿರೋದು ನೀರ್ತಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಂತೋಷ್ ಅವರ ಜೇಬ್ ಕತ್ತರಿಸಿ ಹಣ ಕದ್ದೊಯ್ದಿದ್ದಾರೆ. ಪುಷ್ಪವೃಷ್ಟಿ ಮೂಲಕ ಕೆಎಸ್ ಬಸವಂತಪ್ಪ ಅವರಿಗೆ ಅದ್ದೂರಿಯಾದಂತಹ ಸ್ವಾಗತ ನೀಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ರೈತ ಕೂಡ ಇದ್ರು. ಅವ್ರ ಬಳಿ 1 ಲಕ್ಷ ರೂಪಾಯಿ ಇತ್ತು ಅನ್ನೋ ಮಾಹಿತಿಯ ಜೇಬ್ ಕತ್ತರಿಸಿ 1 ಲಕ್ಷ ಕಳ್ಳತನ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕೆಎಸ್ ಬಸವಂತಪ್ಪ ಅವರಿಗೆ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಕಳ್ಳತನ ನಡೆದಿರೋದು. ಈ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಜನ ಸೇರಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ವಿ. 100 ಜನ ಬಂದಿದ್ರು. ಆ ಸಂದರ್ಭದಲ್ಲಿ ರೈತ ಕೂಡ ಇದ್ರು. ಅವ್ರ ಹತ್ರ 1 ಲಕ್ಷ ರೂಪಾಯಿ ಇತ್ತು, ಅದನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋ ಮಾಹಿತಿ. 1 ಲಕ್ಷವನ್ನ ತಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ರು. ಅದನ್ನ ಈ ಪಾಕೆಟ್ ಅನ್ನೇ ಕಟ್ ಮಾಡೋ ಮೂಲಕ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ದಾರೆ. ದುಡ್ಡು